ಸೊ ಅವ್ರು ಕೇಳಿದ ತಕ್ಷಣ ಇಷ್ಟ ಆಯ್ತಲ್ಲ, ಎಲ್ರಿಗೂ ಕಾನ್ಫಿಡೆನ್ಸ್ ಬಂತು. ಫೈನಲಿ ಮುಂದಿನ ತಿಂಗಳಿಂದ ಶೂಟಿಂಗ್ ಪ್ರಾರಂಭ ಆಗುತ್ತೆ. ಆಮೇಲೆ ತಾರಮ್ಮ ಹೇಳಿದಂಗೆ ಅವರು ಇನ್ನೊಂದು ಚಿತ್ರ ರಿಲೀಸ್ ಆಗೋದಕ್ಕಿಂತ ಮುಂಚೆ ನೋಡ್ತಾ ಹೋಗ್ತಾರೆ. ನಾನು ಫಸ್ಟ್ ಟೈಮ್ ಇನ್ಮೇಲೆ ಹಂಗೇಮ್ಮ ಸಿನಿಮಾ ಮುಗಿಸಿದ ತಕ್ಷಣ ಇನ್ನೊಂದು ಸಿನಿಮಾ ಮಾಡ್ಕೊಂಡು ಹೋಗ್ತಾರೆ. ಡೆಫಿನೆಟ್ ಯಾಕೆಂದ್ರೆ ನಾನು ಹೇಳಿದ್ನಲ್ಲ, ಜೀವನ ತುಂಬಾ ದೊಡ್ಡ ದೊಡ್ಡ ಪಾಠಗಳು ಹೇಳ್ಕೊಂಡಿದೆ. ಸೊ ಇನ್ನ ನಾನು ಯಾರಿಗೂ ಏನೋ ಕಾಯಕ್ಕೂ ಹೋಗಲ್ಲ, ಎಲ್ಲಿಗೂ ತೊಗೊಂಡಾಗಕ್ಕೂ ಹೋಗಲ್ಲ, ಯಾರ ಜೊತೆಗೂ ಇಂಟ್ಯಾಕ್ಟ್ ಆಗಲ್ಲ. ಕತೆ ಆಯ್ತು, ಸಿನಿಮಾ ಆಯ್ತು, ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಇಷ್ಟು ಹೇಳ್ತಾ ಲಾಸ್ಟಲ್ಲಿ ಒಂದೇ ಕೇಳೋದು, ದಯವಿಟ್ಟು ಎಲ್ಲರೂ ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜಯ ಆಂಜನೇಯ. ಥ್ಯಾಂಕ್ ಯು ಸೋ ಮಚ್ ಸರ್. ಕ್ರಿಮಿನಲ್ ಚಿತ್ರಕ್ಕೆ ಒಳ್ಳೇದಾಗಲಿ. ಮುರಳಿ ಮಾಸ್ಟರ್, ಅದೇ ಡ್ಯಾನ್ಸ್ ಸ್ಟೆಪ್ ಅಥವಾ ನೀವು ಮಾತಾಡ್ತೀರಾ? ಆಮೇಲೆ ಇಲ್ಲಿ ಬಂದಿರೋ ಎಲ್ಲ ನಮಗೆ ಸಹಾಯ ಮಾಡಿದಂಥ ಎಲ್ಲ ಪೊಲೀಸ್ ಇಲಾಖೆಯವ್ರಿಗೂ, ನಮ್ಮ ಅಮಿತ್ ಸರ್ಗೂ, ವರುಣ್ ಅವ್ರಿಗೂ, ಅಶ್ವಿನ್ ಅವ್ರಿಗೂ, ನಮ್ಮ ಶ್ರೀಕಾಂತ್ ಸರ್, ಕಿರಿಯವರು, ಪವನ, ಗಣೇಶ್, ಎಲ್ಲ ನಮ್ಮ ಬಾಯ್ಸ್ ಎಲ್ರಿಗೂ ಎಲ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಡ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೊಮ್ಮೆ ಭೇಟಿ ಆಗೋಣ. ಚಿತ್ರ 1 ಶೆಡ್ಯೂಲ್ 2 ಶೆಡ್ಯೂಲ್ ಅಂದ್ರೆ ಬೇಗ ಶೂಟ್ ಮಾಡ್ಬೇಕು ಅಂತಿದ್ವಿ. ಮಾರ್ಚ್ ಅಷ್ಟರಲ್ಲಿ ಸಿನಿಮಾ ಮುಗಿಸ್ಬೇಕು ಅಂತ ಪ್ಲಾನ್ ಮಾಡಿದ್ವಿ. ಮೇಡಮ್ ಹಂಗಲ್ಲ ಆಕಾಶ ನೋಡ್ತೀವಿ ಮೇಡಮ್, ಯಾಕೆ ತಿಂಗಳಿರೋದು ಸ್ವಲ್ಪ ಬೇಗ ಶೂಟಿಂಗ್ ಮುಗಿಸೋಣ ಅಂತ ಪ್ಲಾನ್ ಮಾಡಿದ್ವಿ. ನಿಮ್ಮಲ್ಲಿ ಪ್ರಶ್ನೆಗಳೇನಾದ್ರು? ನಿಮ್ಮಲ್ಲಿ ಪ್ರಶ್ನೆಗಳಿದ್ರೆ ಮಾರ್ಚ್ ಅಲ್ಲಿ ಮುಗಿಸ್ತೀರಾ ಸರ್? ಧ್ರುವ ಸರ್, ಮಾರ್ಚ್ ಅಲ್ಲಿ ಮುಗಿಸ್ತೀರಾ? ಪ್ರಾಮಿಸ್? ಸಿನಿಮಾ ತಾರಮ್ಮನ್ ಕ್ವಶನ್ ನಾನು ಕೇಳ್ತಾ ಇರೋದು ಸರ್. ಖಂಡಿತ ಮೇಡಮ್, ನೋಡ್ತಾ ಇದ್ದೀರಲ್ಲ ಚೇಂಜಸ್. ಕಿಡಿ ಚಿತ್ರದ್ದು ಪ್ರಮೋಷನ್ಸ್ ಇದ್ದಾಗ ಒಂದು ಸ್ವಲ್ಪ ಚಿಕ್ಕ ಗ್ಯಾಪ್ ತಗೊಂತೀನಿ. ಅದಾದ್ಮೇಲೆ ಡೆಫಿನೆಟ್ಲಿ ಏನೇನಿಲ್ಲ ಸರ್. ಟೈಟಲ್ ಸಕ್ಕತ್ತಾಗಿದೆ. ಸೊ ಈಗ ರಾಜ್ಗುರು ಅವ್ರದ್ದು ಕೆರೆಬೇಟೆ ಸಿನಿಮಾ ನೋಡಿದ್ದಾದ್ಮೇಲೆ ನೀವು ಈ ಸಿನಿಮಾ ಒಪ್ಕೊಂಡ್ರ? ಒಳ್ಳೆ ಕತೆ ಮಾಡಿದ್ದಾರೆ. ಯಾಕಂದರೆ ಕೆರೆಬೇಟೆ ಸಿನಿಮಾ ಸೂಪರ್ ಆಗಿತ್ತು. ನಾವೆಲ್ಲ ಅಂದ್ಕೊಳ್ತಾ ಇದ್ವಿ ಆ ಸಿನಿಮಾ ಧ್ರುವ ಸರ್ಜಾ ಸರ್ ಮಾಡಿದ್ರೆ ಸಕ್ಕತ್ತಾಗಿರ್ತಾ ಇತ್ತು ಅಂತ. ಜೊತೆಗೆ ನೀವು ಕೂಡ ಆ ಸಿನಿಮಾ ತಂಡದ ಜೊತೆಗಿದ್ರಿ. ಯಾರೂ ಇರದೇ ಇರೋ ಟೈಮಲ್ಲಿ ನೀವು ಅವ್ರ ಜೊತೆ ನಿಂತಿದ್ರಿ. ಸೊ ಹೀಗಾಗಿ ಆ ಸಿನಿಮಾ ನೋಡಿದ್ದಾದ್ಮೇಲೆ ಅವ್ರನ್ನ ಕರೆಸ್ಕೊಂಡು ನೀವು ಕತೆ ಕೇಳಿ ಸಿನಿಮಾ ಒಪ್ಕೊಂಡ್ರ? ಅದರ್ವೈಸ್ ಇಲ್ಲ ಈ ಹೊಸ ಡೈರೆಕ್ಟರ್ಗೆ ಒಂದು ಚಾನ್ಸ್ ಕೊಡಬೇಕು ಅಂತ ಒಪ್ಕೊಂಡಿದ್ದ, ಹೇಗೆ? ಇಲ್ಲ ಮೇಡಮ್, ಚಾನ್ಸ್ ಅಂತ ಅಲ್ಲ. ನಮಗೆ ಬಹುದೂರು ಕೇಳಿದಾಗ್ಲೂ ಡೈರೆಕ್ಟರ್ ಹೊಸಬ್ರೆ ಚೇತನ್ ಸರ್, ಅವ್ರ ಕತೆ ಕೇಳಿದ ತಕ್ಷಣ ಇಷ್ಟ ಆಗಬೇಕು. ಅವ್ರು ಹೊಸಬ್ರಾಗಿರ್ಲಿ, ಹಳಬ್ರಾಗಿರ್ಲಿ, ನಿಮಗೆ ನಾನು ಇಷ್ಟ ಆದರೆ ಡೆಫಿನೆಟ್ಲಿ ಮಾಡ್ತೀವಿ. ಹಾಗೇನೆ ರಾಜ್ಗುರು ಸರ್ದು ಕತೆ ಕೇಳಿದ ತಕ್ಷಣನೇ ಇಷ್ಟ ಆಯ್ತು. ಎಸ್ಪೆಷಲಿ ಬಿಕಾಸ್ ದಿಸ್ ಇಸ್ ಬೇಸ್ಡ್ ಆನ್ ಟ್ರೂ ಲವ್ ಸ್ಟೋರಿ. ಸೊ ಈ ಥರ ಪಾತ್ರ ಪ್ಲೇ ಮಾಡೋದಕ್ಕೆ ನನಗೂ ಇಷ್ಟ ಆಯಿತು. ಡೆಫಿನೆಟ್ಲಿ ಒಂದು ಚಾಲೆಂಜಿಂಗ್ ಅನ್ನಿಸ್ತು. ಎಂಡ್ ಆಫ್ ದ ಡೇ ಜನಗಳಿಗೆ ಇಷ್ಟ ಆಗಬೇಕು. ಸೊ ಖಂಡಿತ ಇಷ್ಟ ಆಗುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ಪಾತ್ರಕ್ಕೆ ಒಪ್ಪಿಕೊಂಡು ಈ ಸಿನಿಮಾ ನೋಡ್ಕೊಂಡಿದ್ದೀವಿ. ಸರ್, ಎಲ್ಲರೂ ಹೇಳುವಂತೆ ಧ್ರುವ ಅವರಲ್ಲಿ ಒಬ್ಬ ನಟನಾಗಿ ಬೇರೆಯದೇ ತಾಕತ್ತು ಮತ್ತು ಪೊಟೆನ್ಷಿಯಲ್ ಇದೆ. ಸೊ ಎಲ್ಲೋ ಅದು 6 ಸಿನಿಮಾಗಳು ಇರಲಿಲ್ಲ ಅಂದರೆ ಎಲ್ಲ ಕಮರ್ಷಿಯಲ್ ಆಗಿದ್ದ ಕಾರಣದಿಂದ. ಸೊ ಅದೆಲ್ಲ ಒಂದು ಚಾಲೆಂಜಸ್ನ ಹಾಕೊಂಡು ಮಾತುಗಳನ್ನು ತಗೊಂಡು ಈ ಕ್ರಿಮಿನಲ್ ಅದನ್ನು ನಾವು ಮಾಡಿ ತೋರಿಸ್ಬೇಕು ಅನ್ನೋ ಒಂದು ಚಾಲೆಂಜ್ ನಿಮ್ಮೇಲೆ ನೀವು ಹಾಕೊಂಡಿರುವಂಥದ್ದು ಅಂತ. ನೀವು ಅರ್ಧರಿ ಬಹುದೂರು ದರ್ಜರಿ ಮಾರ್ಟಿನ್ ಪ್ರೋಗ್ರಾಮ್ ಎಲ್ಲ ನೋಡಿದ್ದೀರಲ್ಲ. ಏಕೆ ಅಂದರೆ ಅವಾಗ ಬೇರೆ ಥರ ಇತ್ತು ಟ್ರೆಂಡ್, ಇವಾಗ ಬೇರೆ ಥರ ಆಗಿದೆ. ಇವಾಗ ರಿಯಲಿಸ್ಟಿಕ್ ನಿಜವಾಗ್ಲೂ ನಡೆದಂಥ ಕತೆ, ಆ ಥರ ತುಂಬ ಎಲಿವೇಶನ್ಸ್. ಎಷ್ಟು ಬೇಕು ಪಾತ್ರಕ್ಕೆ ಅಭಿನಯಿಸಿದ್ರೆ ಸಾಕು, ಮತ್ತೆ ಕತೆಗೆ ಎಷ್ಟು ಬೇಕು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಅಂತಾರಲ್ಲ ಹಾಗೆ ಕತೆಗೆ ಎಷ್ಟು ಬೇಕೋ ಅಷ್ಟು ಫುಲ್ ಎಲ್ಲರೂ ಒಟ್ಟಿಗೆ ಆ್ಯಕ್ಟ್ ಮಾಡಿದ್ರೆ ಡೆಫಿನೆಟ್ಲಿ ಎಲ್ರಿಗೂ ಇಷ್ಟ ಆಗುತ್ತೆ. ಈಗ ಖಂಡಿತ ಇದೊಂದು ಹೊಸ ಪ್ರಯತ್ನ ಅಂತಾನೆ ಹೇಳ್ಬೋದು. ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಡೈರೆಕ್ಟರ್